ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ವಾಸುದೇವಂ ನಿರಂಜನಂ ಅಂತ. ದೇವ ಹೇಗಿರಬೇಕು ಅಂದರೆ ವಾಸು. ವ ಅಂದರೆ ಜ್ಞಾನ, ವಾ ಗತಿ ಗಂಧನಯೋ. ವ ಅಂದರೆ ಜ್ಞಾನ, ವಂ ಜ್ಞಾನಂ. ಅಸು ಅಂದರೆ ಪ್ರಾಣ. ಅಸು ಅನ್ನುವ ಶಬ್ದಕ್ಕೆ ಪ್ರಾಣಶಕ್ತಿ ಅಂತ ಅರ್ಥ. ಐತರೇಯೋಪನಿಷತ್ತು ಹೇಳುತ್ತದೆ, ನಾವೇನಾದರೂ ಮಾತನಾಡ್ತೇವೆ ಅಂದರೆ ಆಗ ನಮ್ಮ ಮನಸ್ಸೆಲ್ಲ ಪ್ರಾಣದಲ್ಲಿ ಸನ್ನಿಹಿತವಾಗಿದೆ ಅಂತ. ಹೀಗಾಗಿ ಪ್ರಾಣಶಕ್ತಿ, ಈ ಪ್ರಾಣಶಕ್ತಿ ನಮ್ಮಿಂದ ಯಾವುದೇ ಕ್ರಿಯೆಯಾಗುವಂತೆ ಮಾಡೋದು. ಉಚ್ಚಾರಣೆಯೂ ಒಂದು ಕ್ರಿಯೆ. ಉಚ್ಚಾರಣೆ ಎಂಬ ಕ್ರಿಯೆ ನಮ್ಮಿಂದ ನಡೆಯಬೇಕಾದರೂ ಪ್ರಾಣಶಕ್ತಿಯೇ ಕೆಲಸ ಮಾಡಬೇಕು. ನೀವು ನೋಡಿ, ಜೋರಾಗಿ ಶ್ವಾಸೋಚ್ಛ್ವಾಸಗಳನ್ನು ಮಾಡ್ತಾ ಪಾರಾಯಣ ಮಾಡಿ ನೋಡೋಣ. ಒಂದ ಶ್ವಾಸೋಚ್ಛ್ವಾಸ ಮಾಡಬೇಕು, ಇಲ್ಲ ಪಾರಾಯಣ ಮಾಡಬೇಕು. ನಾನು ಮಾತೂ ಆಡ್ತೇನೆ ಶ್ವಾಸೋಚ್ಛ್ವಾಸನೂ ಮಾಡ್ತೇನೆ ಅಂದರೆ ಆಗುವುದಿಲ್ಲ. ಹಾಗಾದರೆ ಕಾರಣ ಇಷ್ಟೇ, ಯಾವ ಪ್ರಾಣಶಕ್ತಿಯಿಂದ ನಾನು ಮಾತನಾಡಬೇಕೋ ಅದೇ ಪ್ರಾಣಶಕ್ತಿಯಿಂದಲೇ ಶ್ವಾಸೋಚ್ಛ್ವಾಸಗಳನ್ನು ಮಾಡಬೇಕು. ಆದ್ದರಿಂದ ಏಕಕಾಲಕ್ಕೆ ಎರಡನ್ನೂ ಮಾಡಲಿಕ್ಕಾಗುವುದಿಲ್ಲ. ಹೀಗಾಗಿ ನಿರಂತರ ಪ್ರಾಣಾಯಾಮ ಮಾಡಿದರೆ ಏನೊಂದು ಪ್ರಯೋಜನ, ಆ ಪ್ರಯೋಜನ ಅಖಂಡವಾಗಿ ಭಾಗವತ, ಮಹಾಭಾರತ, ಸರ್ವಮೂಲಾದಿ ಗ್ರಂಥಗಳ ಪಾರಾಯಣದಿಂದಲೂ ಉಂಟು. ಯಾಕೆಂದರೆ ಆ ಪಾರಾಯಣ ಕಾಲದಲ್ಲಿಯೂ ಕುಂಭಕವಾಗತ್ತೆ. ಹೀಗಾಗಿ ಈ ಪ್ರಾಣಶಕ್ತಿ ಇದು ನಮ್ಮಿಂದ ಉಚ್ಚಾರಣೆಯ ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತದೆ. ಅದರಲ್ಲಿ ಉಚ್ಚಾರಣೆ ಎಂಬ ಕ್ರಿಯೆಯು ಪ್ರಾಣಶಕ್ತಿಯಿಂದ ಆಗುವುದು. ಹೀಗಾಗಿ ಭಗವಂತನ ನಾಮ ಎಲ್ಲಿರಬೇಕು? ನಮ್ಮ ಅನುಸಂಧಾನಕ್ಕೂ ಬರಬೇಕು, ನಮ್ಮ ಉಚ್ಚಾರಣೆಗೂ ಅದು ಸಿಗಬೇಕು. ವ ಅಸು, ನಮ್ಮ ಅನುಸಂಧಾನದಲ್ಲಿಯೂ ದೇವನಿರಬೇಕು. ಅಸು, ನಮ್ಮ ಪ್ರಾಣಶಕ್ತಿಯಲ್ಲಿಯೂ ಉಚ್ಚಾರಣೆಯಲ್ಲಿಯೂ ದೇವನಿರಬೇಕು. ಅಂದರೆ ಭಕ್ತಿಪೂರ್ವಕವಾದ ಉಚ್ಚಾರಣೆಯನ್ನು ಭಗವಂತನ ನಾಮಗಳ ವಿಷಯದಲ್ಲಿ ನಾವು ಮಾಡಿದರೆ ಆಗ ನಮ್ಮ ಪಾಪಗಳ ಪರಿಹಾರವಾಗತ್ತೆ. ವಂಚ ಅಸುಶ್ಚ ವಾಸೂ ವಾಸ್ವೋಹೋ ದೇವ ಯೇಷಾಂತೆ ವಾಸುದೇವಾ. ಯಾರ ಜ್ಞಾನ, ಅನುಸಂಧಾನ ಹಾಗೂ ಉಚ್ಚಾರಣೆ ಎರಡರೊಳಗೂ ದೇವ ಇದ್ದಾನೆ, ದೇವನ ನಾಮಗಳಿವೆ, ದೇವರ ನಾಮಗಳಿವೆ, ಅವರು ವಾಸುದೇವರು. ಹೀಗೆ ವಾಸುದೇವರಾಗುವಂತೆ ಭಕ್ತರನ್ನು ಮಾಡುವುದು ಭಗವಂತನೇ. ವಾಸುದೇವಯತೀತಿ ವಾಸುದೇವ. ಮೊದಲು ತಾನೇ ಅವರ ಅನುಸಂಧಾನಕ್ಕೆ, ಅವರ ಉಚ್ಚಾರಣೆಗೆ ವಿಷಯನಾಗ್ತಾನೆ. ತನ್ನ ನಾಮ ಅವರ ಮುಖದಿಂದ ಬರುವಂತೆ ಮಾಡ್ತಾನೆ, ಅವರ ಮನದಲ್ಲಿ ಅನುಸಂಧಾನ ಬರುವಂತೆ ಮಾಡ್ತಾನೆ. ಮಾಡಿ ನಿರಂಜನಯತೀತಿ ನಿರಂಜನ, ಅವನ ಎಲ್ಲ ಪಾಪಗಳನ್ನು ಚೆನ್ನಾಗಿ ತೊಳೆದು ಅವನನ್ನು ಪಾಪಮುಕ್ತರನ್ನಾಗಿ ಮಾಡ್ತಾನೆ. ಆದ್ದರಿಂದ ವಾಸುದೇವಂ ನಿರಂಜನಂ, ತಾನೇ ತನ್ನ ನಾಮದ ಚಿಂತನ ಬರುವಂತೆ ಮಾಡಿ ನಮ್ಮ ಪಾಪಗಳನ್ನು ಕಳೆಯುವ ದೊರೆ ಆ ಭಗವಂತ. ಅಂತಹ ಭಗವಂತನ ಸ್ಮರಣೆಯನ್ನು ನಾವು ಚೆನ್ನಾಗಿ ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬೇಕು ಎಂಬ ಸಂದೇಶವನ್ನು ಶ್ರೀಮದ್ ಆಚಾರ್ಯರು ನಮಗೆಲ್ಲ ಕರುಣಿಸಿದ್ದಾರೆ. ನಾವು ನೀವೆಲ್ಲ ಬದುಕೋದೇ ನೀರಿನಿಂದ. ಅದಕ್ಕೆ ನೀರಿಗೆ ಇನ್ನೊಂದು ಹೆಸರು ಜೀವನ ಅಂತ. ಜೀವನಂ ಭುವನಂ ವನಂ. ನಮ್ಮ ಬದುಕು ನೀರಿನಿಂದ, ನಾವು ವಾಸ ಮಾಡೋದು ನೀರಿನಿಂದ. ಹೀಗಾಗಿ ವಸಂತಿ ಅನೇನ ಇತಿ ವಾಸು ಅಂದರೆ ನೀರು. ಆ ನೀರಿನೊಳಗಿನ ದೇವ ವಾಸುದೇವ ಅಂದರೆ ನಾರಾಯಣ. ನಾರ ಅಂದರೆ ನೀರು, ನಾರಾಯಣ ನೀರಿನೊಳಗಿನ ದೇವ. ಯಾವ ನಾರಾಯಣ ಎಂಬ ನಾಮವನ್ನು ಉಚ್ಚಾರಣೆ ಮಾಡಿ ಅಜಾಮಿಲ ನಿರಂಜನನಾದ ಆ ನಾರಾಯಣ ಎಂಬ ನಾಮದ ಅರ್ಥ, ವಾಸುದೇವ ಎಂಬ ಶಬ್ದದ ಅರ್ಥ ಎರಡೂ ಒಂದೇ. ಆ ವಾಸುದೇವನ ನಾಮವನ್ನು ನಾವು ಭಜಿಸಿದರೆ ನಮ್ಮ ಎಲ್ಲ ಪಾಪಗಳನ್ನು ದೇವರು ಪರಿಹಾರ ಮಾಡುತ್ತಾನೆ. ಇದೀಗ ತಿಳಿದಂತೆ